ನಮಸ್ಕಾರ. ನಾನು ಆರೂರ್ ಜಗದೀಶು. ಇವತ್ತು ನಮ್ಮ ಕೃಷ್ಣ ಗುರೂಜಿಯವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಚಂದ್ರಲೇಔಟಲ್ಲಿ. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆದೊಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತ ಕೇಳಿಕೊಂಡ್ರು, ಬಂದೆ. ಇದರ ಅಧ್ಯಕ್ಷರು ಡಾಕ್ಟರ್ ಗಣೇಶ್ ಗೌಡರು ಅವರ ಇಲ್ಲಿನ ನಾನು ಬರುವಾಗ ಹೇಗಿತ್ತು ಅಂದರೆ, ಒಂದು ಮೀಟಿಂಗ್ ನಡೀತಾ ಇತ್ತು. ಎಲ್ಲರೂ ಒಬ್ಬರು ತುಂಬ ಜನ ಸ್ಟೂಡೆಂಟ್ಗಳು ಕೂತಿದ್ರು, ಒಬ್ಬರು ಪ್ರಿನ್ಸಿಪಲ್ ನಿಂತಿದ್ರು ಅಂತ ಅನಿಸ್ತಾ ಇತ್ತು. ಅಂದರೆ ಒಂದು ಸಂಘಟನೆಯನ್ನು ಯಾವ ಥರ ಸಂಘಟಿಸಬೇಕು, ಏನು ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅವರು ಹೇಳ್ತಾಯಿದ್ರು. ಇದು ಯಾಕೆಂದರೆ ಈ ಸಂಘಟನೆ ಮಾಡ್ತಾ ಇರೋದು ಇವರು ಜನರ ಕಲ್ಯಾಣಕ್ಕಾಗಿ, ಇದರಲ್ಲಿ ಸ್ವಾರ್ಥ ಇಲ್ಲ. ಅಂದರೆ ಎಲ್ಲಿ ಧ್ವನಿ ಇಲ್ಲ ಅಲ್ಲಿ ನಾವು ಧ್ವನಿಯಾಗಿ ಅವ್ರ ಪರವಾಗಿ ನಿಂತು ಅವರನ್ನು ಸಂರಕ್ಷಿಸಬೇಕು. ಒಬ್ಬ ಮನುಷ್ಯನಿಗೆ ಹಕ್ಕು ಏನೇನಿದೆ ಅದೆಲ್ಲವನ್ನು ಅವನಿಗೆ ಹೇಳ್ಕೊಡ್ಬೇಕು, ಅವನು ಅದರಲ್ಲಿ ಮುಂದುವರಿಬೇಕು ಅನ್ನೋದು ಈ ಸಂಘಟನೆಯ ಉದ್ದೇಶ ಆಗಿದೆ. ಅದರ ಇಡೀ ಒಂದು ವ್ಯವಸ್ಥೆಯ ಒಂದು ಏನು ಲೀಡರ್ಶಿಪ್ ಇದನ್ನು ಡಾಕ್ಟರ್ ಗಣೇಶ್ ಗೌಡರು ವಹಿಸ್ಕೊಂಡು ನಿಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಈ ದಿನ ನಮ್ಮ ಮುಖ್ಯ ಕಚೇರಿಗೆ ಆರೂರ್ ಜಗದೀಶ್ ಖ್ಯಾತ ನಿರ್ದೇಶಕರು ಹಲವಾರು ಧಾರಾವಾಹಿಗಳನ್ನು ಅದ್ಭುತವಾಗಿ ಪ್ರಾಮಾಣಿಕವಾಗಿ ತೋರಿಸ್ತುವಂಥ ಆರೂರ್ ಜಗದೀಶ್ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ, ಹಾಗೆ ನಮ್ಮ ಗುರುಗಳಾದಂಥ ಗೌರವಾಧ್ಯಕ್ಷರಾದಂಥ ಕೃಷ್ಣ ಗುರೂಜಿ ಉಡುಪಿಯವರು ಈ ಒಂದು ನಮ್ಮ ನಡೆಯುವಂಥ ಸಭೆಗೆ ಕರೆದು ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅವರಿಗೆ ಒಂದು ಸಣ್ಣದಾಗಿ ಸನ್ಮಾನವನ್ನು ಮಾಡಿದ್ದೇವೆ. ಹಾಗೆ ಇನ್ನೂ ಅದ್ಭುತವಾಗಿ ಏನು ಇವತ್ತೊಂದಿನ ಅವರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈಗ ನಾವೊಂಥರ ಸೇವೆ ಮಾಡಿದ್ರೆ ಅವರೊಂಥರ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಆ ಫೀಲ್ಡಲ್ಲಿ ಮಾಡುವಂಥ ತುಂಬ ಕಷ್ಟಕರವಾದ ಕೆಲಸ. ಯಾಕೆ ಅಂದರೆ ಒಂದು ಸಾರಿ ಹೋದರೆ ಅಲ್ಲಿ ಹಣನೂ ಕಳ್ಕೋಬೇಕು, ಮರ್ಯಾದೆನೂ ಕಳ್ಕೋಬೇಕು, ಬೇರೆ ಬೇರೆ ರೀತಿ ಎಲ್ಲ ಇರ್ತವೆ. ಆದರೂ ಕೂಡ ಅಂಥ ಒಂದು ಫೀಲ್ಡಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ನಿಂತಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಬಗ್ಗೆ ಗೌರವ ಇಟ್ಟಿರುವಂಥ ಆರೂರ್ ಜಗದೀಶ್ ಅವರಿಗೆ ಗೌರವವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾದಂಥ ಸುಭಾಷ್ ಬಸಪ್ಪ ಮುಕ್ಕಿಹಾಳ ಅವರು ಕೃಷಿ ಅಧಿಕಾರಿಗಳು, ಅಷ್ಟೆಲ್ಲ ಸೇವೆ ಮಾಡಿ ಉನ್ನತವಾಗಿ 37 ವರ್ಷಗಳ ಸತತವಾಗಿ ಪ್ರಾಮಾಣಿಕವಾಗಿ ಆ ಒಂದು ಕೃಷಿ ವಿಷಯದಲ್ಲಿ ಆ ಒಂದು ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ, ಜೊತೆಗೆ ನಾನು ಇಂಥ ವಯಸ್ಸಲ್ಲಿ ಇಂಥ ಒಂದು ಇದರಲ್ಲಿ ನಾನು ಕೂಡ ನಿಮ್ಮ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ನಮ್ಮ ಜೊತೆ ನಿಂತಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ಹಾಗೆ ನಮ್ಮ ಆರೂರ್ ಜಗದೀಶ್ ಅವರು, ಹಾಗೆ ನಮ್ಮ ಗೌರವಾಧ್ಯಕ್ಷರಾದಂಥ ನಮ್ಮ ಕೃಷ್ಣ ಗುರೂಜಿಯವರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ಲಕ್ಷ್ಮಯ್ಯನವರು, ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಒಂದು ನಮ್ಮ ಕರುನಾಡ ನಿಧಿ ಪತ್ರಿಕೆಯವರು ಅವರ ಒಂದು ಏನು ಇಷ್ಟೋ ದಿನ ಒಂದು ಸೇವೆಯನ್ನು ಬಂದಿದ್ದಾರೆ 37 ವರ್ಷಗಳಿಂದ. ಅವರಿಗೆ ಅವರ ಬಯೋಗ್ರಾಫಿ ಅಂದರೆ ಇದು ಅವರು ಎಷ್ಟೇ ವರ್ಷ ಇದ್ದರೂ ಕೂಡ ಅವ್ರ ಮೊಮ್ಮಕ್ಕಳಿರ್ಬೋದು, ಅವರ ಎಲ್ಲರೂ ನೋಡುವಂಥ ಮನೆಯಲ್ಲಿ ಅವ್ರ ಆಫೀಸಲ್ಲೇ ಇರ್ಬೋದು ಹಾಕ್ಕೊಂಡು ಉನ್ನತವಾಗಿ ಅದನ್ನು ನೋಡ್ತಾ ಖುಷಿ ಪಡುವಂಥ ಒಂದು ಯಾರೇ ಬಂದರೂ ಗುರುತಿಸ್ಬೋದದ ಏನು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಇದರಿಂದ ನಮ್ಮ ಕರುನಾಡ ನಿಧಿ ಪತ್ರಿಕೆಯವರು ಈ ರೀತಿ ಮಾಡ್ತಾ ಇರೋದು ತುಂಬ ಖುಷಿಯಾಗಿರುವಂಥ ವಿಷಯ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಹಾಗೆ ಆರೂರ್ ಜಗದೀಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.